ಮಾಡೋದ್ ನೋಡಿದ್ರೆ ಕಾಪರ್ ಕಳ್ಳತನ, ಓಡಾಟ ಮಾತ್ರ ವಿಮಾನದಲ್ಲಿ. ಕಳ್ಳತನಕ್ಕಾಗಿ ಯೂನಿಫಾರ್ಮ್ ಹೊಲಿಸಿಕೊಂಡಿದ್ದಂತಹ ಆರೋಪಿಗಳು ನೋಡಿ ಕಳ್ಳತನ ಮಾಡಲೇಬೇಕು ಅಂತ ಹೇಳಿ ಯೂನಿಫಾರ್ಮ್ ಬೇರೆ ಹೊಲಿಸಿಕೊಂಡಿದ್ರಂತೆ. ವಿಮಾನದಲ್ಲಿ ಬಂದು ಕಾಪರ್ ವೈರ್ ಕಳ್ಳತನ ಮಾಡ್ತಾ ಇದ್ದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಬೆಂಗಳೂರು ಯಶವಂತಪುರ ಪೊಲೀಸರಿಂದ ಖತರ್ನಾಕ್ ಕಳ್ಳರನ್ನ ಈಗಾಗಲೇ ಹೆಡೆಮುರಿ ಕಟ್ಟಲಾಗಿದೆ. ಉತ್ತರ ಪ್ರದೇಶ ಮೂಲದ 3 ಖತರ್ನಾಕ್ ಆರೋಪಿಗಳು ಲಾಕ್ ಆಗಿದ್ದಾರೆ. ರವಿ ಚೌಹಾಣ್, ಸಂದೀಪ್, ಸೈಯದ್ ಹಾಗೆ ಜಾಯದ್ ಅಂತ ಹೇಳಿ ಈ ಬಂಧಿತ ಆರೋಪಿಗಳು ಈಗಾಗಲೇ ಪೊಲೀಸರ ಅತಿಥಿಯಾಗಿರುವಂತದ್ದು. ಉತ್ತರ ಪ್ರದೇಶ ಮೂಲದ 3 ಆರೋಪಿಗಳು ಈಗಾಗಲೇ ಕಾಕಿಯ ವಶದಲ್ಲಿದ್ದಾರೆ. ಸದಾಶಿವನಗರ, ಮತ್ತಿಕೆರೆ, ಮಲ್ಲೇಶ್ವರಂ, ಯಶವಂತಪುರದಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಿದ್ರಂತೆ. ಅದೇ ಕಳ್ಳತನ ಕೇಸ್ ಕೂಡ ಇವರ ಮೇಲೆ ದಾಖಲಾಗಿತ್ತು ಈ ನಾಲ್ಕು ಸ್ಟೇಷನ್ ಅಲ್ಲಿ. ಈ ಸಂಬಂಧ ಬಿಎಸ್ಎನ್ಎಲ್ ಸಿಬ್ಬಂದಿ ಯಶವಂತಪುರ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ. ಹಲವು ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಆರೋಪಿಗಳ ಪ್ಲಾನ್ ಕೂಡ ಬಯಲಾಗುತ್ತೆ. ಸದ್ಯ ಆರೋಪಿಗಳಿಂದ 7 ಲಕ್ಷ ಮೌಲ್ಯದ ಮಾಡ್ಯೂಲ್ ಹಾಗೂ ಕಾಪರ್ ಕೇಬಲ್ಗಳು, ಕೃತ್ಯಕ್ಕೆ ಬಳಸಿದಂತಹ ಕಾರು ಇವೆಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ ಪೊಲೀಸರಿಂದ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಇದೇ 3 ಕಳ್ಳರು ಈ ಕಾಪರ್ ವೈರ್ ಅನ್ನ ಕಳ್ಳತನ ಮಾಡ್ತಾ ಇದ್ರು. ಅದು ಬೇರೆ ಕಳ್ಳತನಕ್ಕಾಗಿ ಅಂತ ಹೇಳಿ ಯೂನಿಫಾರ್ಮ್ ಹೊಲಿಸ್ಕೊಂಡ್ಬಿಟ್ಟಿದ್ರು. ಯಾರೋ ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ, ನಮ್ಮ ರಿಪೇರಿ ಮಾಡಕ್ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಬೇಕಲ್ಲ. ಆ ರೀತಿಯಾಗಿ ಎಲ್ಲರ ದಿಕ್ಕನ್ನ ತಪ್ಪಿಸ್ತಾ ಇದ್ರು ಇವರು. ಮಾಡದೇ ಕಳ್ಳತನ ಫಸ್ಟ್ ಆಫ್ ಆಲ್. ಮತ್ತೆ ಇವ್ರಿಗೆ ಓಡಾಡೋದಕ್ಕೆ ವಿಮಾನ ಬೇರೆ ಬೇಕಂತೆ. ವಿಮಾನದಲ್ಲಿ ಓಡಾಡ್ತಾ ಇದ್ರಂತೆ, ಯೂನಿಫಾರ್ಮ್ ಹೊಲಿಸ್ಕೊಂಡಿದ್ರಂತೆ. ಯಾರಿಗೂ ಗೊತ್ತಾಗಬಾರ್ದು ನಾವು ಮಾಡುವಂತಹ ಕೈ ಚಳಕ ಅಂತ ಹೇಳಿ ಪೊಲೀಸರು ಬಿಟ್ಬಿಡ್ತಾರ? 4 ಸ್ಟೇಷನ್ಗಳಲ್ಲಿ ಇವರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ರು ಇಷ್ಟು ದಿನ. ಯಶವಂತಪುರ, ಆಮೇಲೆ ಮಲ್ಲೇಶ್ವರಂ, ಸದಾಶಿವನಗರ ಎಲ್ಲ ಸ್ಟೇಷನ್ಗಳಲ್ಲಿ ಇವರ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿತ್ತು. ರವಿ ಚೌಹಾಣ್, ಸಂದೀಪ್, ಸೈಯದ್, ಜಾಯದ್ ಈ ಬಂಧಿತ ಆರೋಪಿಗಳು ಈಗಾಗಲೇ ಇವರನ್ನ ಬಂಧಿಸಿದ್ದಾರೆ. ಇವರು ಮೂಲತಃ ಉತ್ತರ ಪ್ರದೇಶದವರು ಅಂತ ಹೇಳಿ ಗೊತ್ತಾಗಿದೆ. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಯೂನಿಫಾರ್ಮ್ ಹೊಲಿಸ್ಕೊಂಡು ಏನೋ ಅಧಿಕಾರಿಗಳು ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಳ್ಬೇಕು ಇವ್ರನ್ನ ನೋಡಿ. ಆದ್ರೆ ಮಾಡದೇ ಖತರ್ನಾಕ್ ಕೆಲಸಗಳಿವರು. ಈಗ ಕಾಕಿಯ ವಶದಲ್ಲಿದ್ದಾರೆ, ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಯಾಕಂತಂದ್ರೆ ಎಲ್ಲೆಲ್ಲಿ ಈ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ, ಎಷ್ಟೆಷ್ಟು ಏನೇನು ಸಿಕ್ಕಿದೆ ಇವ್ರ ಹತ್ರ, ಎಷ್ಟು ದಿನಗಳಿಂದ ಈ ರೀತಿಯಾದಂತಹ ಕಳ್ಳತನ ಮಾಡ್ತಾ ಇದ್ರು, ಎಲ್ಲವನ್ನ ಕೂಡ ಬಾಯ್ಬಿಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ.